ಓಕೆ, ಎಷ್ಟು ಜನ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ? ವಿಡಿಯೋ ನೋಡಿದ್ದೀರಾ ಅದರು? ಓಕೆ, ಹೋ ಸದ್ಯ ಎಲ್ಲರೂ ಹೊಸಬ್ರೆ, ನಿಮ್ಗೇನು ಗೊತ್ತಿಲ್ಲ, ನಾನು ಹೇಳ್ಕೊಡ್ತಾ ಇದ್ದೀನ. ಸೂಪರ್. ಓಕೆ, ಎಷ್ಟು ಕ್ಲಿಯರ್ ಆಗಿ ಅಲ್ಲಿ ಸ್ಪ್ಲಿಟ್ ಆಗ್ತಾ ಹೋಗುತ್ತಲ್ವಾ? ಆ ಸ್ಪ್ಲಿಟ್ ಆದಾಗ ಇವ್ರಿಗೆ ಆಶ್ಚರ್ಯ ಆಗುತ್ತೆ. ಇದನ್ನ ಅಬ್ಸರ್ವ್ ಮಾಡ್ಬೇಕಲ್ಲ ಅಂತ ರೆಕಾರ್ಡರ್ ಇಟ್ಬಿಟ್ಟು ಕ್ಯಾಮ್ರಾನ ಇಡ್ತಾರೆ. ಕ್ಯಾಮ್ರಾ ಇಟ್ಟಾಗ ಆಶ್ಚರ್ಯ ಆಗ್ಬಿಡುತ್ತೆ. ಇದೇ ಮ್ಯಾಜಿಕ್. ಮ್ಯಾಜಿಕ್ಗೆ ದೇರ್ ಇಸ್ ನೋ ಲಾಜಿಕ್. ಏನಾಗುತ್ತೆ ಗೊತ್ತಾ? ಕ್ಯಾಮ್ರಾ ಇಟ್ಟಾಗ ಒಂಥರ ಆಡ್ತವೆ ಕಣಗಳು, ಕ್ಯಾಮ್ರಾ ತೆಗೆದ್ರೆ ಒಂಥರ ಆಡ್ತವೆ. ಇದೇ ಇದ್ರ ಈ ಎಕ್ಸ್ಪೆರಿಮೆಂಟ್ ನೋಡ್ತೀರಾ ಈಗ. ಇದೇ ಎಕ್ಸ್ಪೆರಿಮೆಂಟ್ ನ ಅಬ್ಸರ್ವ್ ಮಾಡಿದಾಗ ಒಂಥರ ಆಡ್ತವೆ. ಸಿಂಪಲ್. ಫ್ರೆಂಡ್ಸ್ ನೋಡಿರಲ್ವಾ, ಮೊಬೈಲ್ ನೋಡ್ತಿರ್ತಾರೆ, ನೋಡ್ತಾರ ಏನ್ ಪಾಪ, ಇಲ್ಲ ನಾನು ಬೇರೆ ನೋಡ್ತಿದ್ದೆ, ಎಲ್ಲಿ ತನಕ ಯೂಟ್ಯೂಬರ್ ನೋಡ್ತಿರ್ತಾರ ಅವರು. ಹಂಗೇನೆ ಇಲ್ಲೂ ಕಣಗಳು ಸಹಿತ ಡ್ಯಾನ್ಸ್ ಮಾಡ್ತವೆ. ಇದು ಶಾಕ್ ಆಗುತ್ತೆ. ಆ ಅಬ್ಸರ್ವರ್ ಎಫೆಕ್ಟ್, ಅದಕ್ಕೆ ಇದು ಅಬ್ಸರ್ವರ್ ಥಿಯರಿ ಅಂತ ಹೇಳಿರೋದು. ಅಬ್ಸರ್ವೇಷನ್ ತೆಗಿತದಂಕೆನೆ ಮತ್ತೆ ಅವು ಹೆಂಗ ಆಡ್ತಾವ, ಹೆಂಗೆ ವೇವ್ ಹೇಳಿದ್ದಲ್ಲ ಆ ವೇವ್ ತರ ಆಡ್ತವೆ. ಸೇಮ್ ನಂಬ್ತಾರೆ, ಯಾಕೆ ನಾವು ಅದೇ ಅಲ್ಲ. ಹೇಳ, ಇಲ್ಲಿ ಕೂತಿರೋದಕ್ಕೆ ನೀವು ಇಲ್ಲಿ ಕೂತಿದ್ದೀರಿ, ಝೂಮ್ ಅಲ್ಲಿ ಇದ್ರೆ ನಾವು ಅನ್ಕೋಬೇಕು, ಸರ್ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಪಾಪ, ಬಿಸಿ ಇದ್ದಾರೆ ಅನ್ಸುತ್ತೆ ಪಾಪ, ಕಾಲ್ ಬಂದಿದೆ ಅನ್ಸುತ್ತೆ ಪಾಪ ಅಂತ ನಾವು ಅನ್ಕೋಬೇಕಲ್ಲ. ಹಂಗೆ ಅಲ್ಲಿ ಹೊರಗಡೆ ಏನ್ ಬೇಕಾದ್ರೆ ಹೇಳ್ಬೋದಲ್ಲ, ಹಂಗೆ ಹೆಂಗೆ ಮಾಡ್ತಿರ್ತೀವಿ ನಾವು. ಕರೆಕ್ಟ್. ಈ ಕಣ್ಣು ಗೊತ್ತಾಯ್ತು ಏನು ಅಂತ. ಈಗ ನಾನು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಆ ಕಣಗಳು ನಾನು ಹೇಳ್ದಂಗೆ ಕೇಳಲ್ಲ. ನಾನೇನೋ ಅಬ್ಸರ್ವ್ ಮಾಡ್ತಿದ್ದಂಗೆ ಸೈಂಟಿಫಿಕ್ ಆಗಿ ವರ್ಕ್ ಮಾಡುತ್ತೆ. ಈಗ ನೋಡ್ತೀರಾ ಏನು ಅಂದ್ರೆ, ಅಬ್ಸರ್ವ್ ಮಾಡಿದಾಗ 2 ಲೈನಲ್ಲೇ ಬೀಳುತ್ತೆ ಬುಲೆಟ್ಸ್. ಅಬ್ಸರ್ವ್ ಮಾಡ್ಲಿಲ್ಲ ಅಂದ್ರೆ ಡ್ಯಾನ್ಸ್ ಮಾಡ್ತಿರುತ್ತೆ. ಅದು ನೋಡ್ತೀರಾ ಈಗ, ವೇವ್ಸ್, ಡಿಫ್ರೆಂಟ್ ವೇವ್ಸ್. ಹೌದು, ಈಗ ಸಮಾಧಾನನ? ತಪ್ಪು ನಮ್ದಲ್ಲ, ನಮ್ ಕಣಗಳದು. ಈಗ ಇನ್ನೊಂದು ರೀಸನ್ ಸಿಕ್ತೀಗ. ಓಕೆ, ಈ ಸೈಂಟಿಫಿಕಲ್ಲಿ ನೋಡಿದ್ರೆ ಇದೊಂದು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಿದ್ದೀವಿ. ನೀವೇನ್ ಅನ್ಕೊಂಡಿರೋದು ಆಗುತ್ತೆ ಅಂತ ಹೇಳ್ತೀವಿ. ಎಷ್ಟು ಜನ ರೀಪ್ರೋಗ್ರಾಮಿಂಗ್ ಅಟೆಂಡ್ ಮಾಡಿದಿರಿ? ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ಳೋದಕ್ಕೆ ಇದು ಸಪೋರ್ಟ್ ಆಗುತ್ತೆ ಈ ಸೈನ್ಸ್ ಈಗ. ಓಕೆ, ನಾನು ನನ್ನ ಲೈಫ್ನ ಯಾಕಾಗಿಲ್ಲ, ಏನ್ ಮಾಡಿಲ್ಲ, ಎಲ್ಲದೂ ಇರೋದು ಇದ್ರಲ್ಲೇ. ಏನ್ ಬೇಕಾದ್ರೂ ಬ್ರಹ್ಮಾಂಡ ಕೊಡಕ್ ರೆಡಿ ಇದೆ. ಓಕೆ, ಇನ್ನೊಂದು ಹೇಳ್ಬಿಡ್ತೀನಿ ಈಗ, ಕಣಗಳ ಬಗ್ಗೆ ಇನ್ನೊಂದು ಲಾಜಿಕ್ಸ್ ಕೊಟ್ಬಿಡ್ತೀನಿ. ಕಣ, ಕ್ವಾಂಟಮ್ ಫೀಲ್ಡ್ ಅಂಡ್ ಗಾಡ್. ಇದನ್ನ ನೋಡ್ಕೊಂಡೆ ಡೆಮೋಗ್ ಹೋಗೋಣ. ದೇವ್ರು ಅಂತೀವಿ ನಾವು, ಕರೆಕ್ಟ್? ಎಲ್ಲಿದ್ದಾನೆ ದೇವ್ರು? ಎಲ್ಲಿದ್ದಾನೆ? ಎಲ್ಲಾ ಕಡೆ ಇದೆ ಅಂತ ಕೇಳಿದ್ದೀನಿ, ಹೌದಾ? ಆದ್ರೆ ಆ ದೇವ್ರು ಎಲ್ಲಾ ಕಡೆ ಇದ್ದಾನೆ ಅಂದ್ರೆ ಕಣದಲ್ಲೂ ಇದ್ದಾನೆ ಅಂತ ಗೊತ್ತಾ? ಎಲ್ಲ ಮಹಾವತಾರ ನೋಡಿದಿರಾ? ಇಲ್ಲಿದ್ದಾನ, ಅಲ್ಲಿದ್ದಾನ, ಈ ಕಂಬದಲ್ಲಿದ್ದಾನ, ಎಲ್ಲ ಕಂಬದಲ್ಲಿದ್ದಾನೆ. ಎಲ್ಲಿಂದ ಬೇಕಾದ್ರೂ ಬರ್ತಾನೆ ಅವನು. ಅಂದ್ರೆ ಕಣದಲ್ಲೂ ಸಹಿತ ಇರೋದು ಯಾರು? ಎನರ್ಜಿ. ಅಂದ್ರೆ ಯಾರು? ದೇವ್ರು. ಸ್ಪಿರಿಚುವಲಿಸ್ಟ್ ದೇವ್ರು ಅಂದ್ರು, ಸೈಂಟು ಕಣ ಅಂತೂ ಎನರ್ಜಿ ಅಂತೂ ಅಷ್ಟೇ. ಎಲ್ಲದೂ ಎನರ್ಜಿ ಇರೋದು, ಎಲ್ಲ ಕಡೆ ದೇವ್ರು ಇದ್ದಾನೆ. ಎಲ್ಲ ದೇವರು ಒಂದೇ. ವಿ ಆರ್ ಆಲ್ ಒನ್ ಅಂದ್ರೆ ಎಲ್ಲ ದೇವರು ಒಂದೇ. ಅಲ್ಲ ಬೇರೆ ಎಲ್ಲ, ಕೃಷ್ಣ ಬೇರೆ ಎಲ್ಲ ಅಂತ ಹೇಳ್ತಾರೆ. ಅದನ್ನ ಹೆಂಗೆ? ಸೈಂಟಿಫಿಕಲಿ ಎಲ್ಲ ಒಂದೇ. ಅಂದ್ರೆ ನಾನು, ದೇವ್ರು, ಎನರ್ಜಿ ಎಲ್ಲ ಒಂದೇ. ಈ ಲಾಜಿಕಲ್ಲಿ ನಾನು ನೋಡಿದಾಗ ಅದು ನಾನು ಹೇಳಿದನ್ನ ಅಬ್ಸರ್ವ್ ಮಾಡಿದಾಗ ಒಂಥರ ಆಡುತ್ತೆ. ದೇವರು ಸಹ ಏನ್ ಹೇಳ್ತೀವಿ ಪ್ರೇಯರ್ ಮಾಡ್ಬೇಕಾರೆ? ದೇವ್ರಿಗೆ ಕೇಳಿ ಕೊಡ್ತಾನೆ, ಹೌದಾ? ಪ್ರಾರ್ಥನೆ ಮಾಡಿ ಈ ದೇವರಿಗೆ ಅರ್ಕೆ ಹೊತ್ಕೊಳ್ಳಿ ಅಂದ್ರೆ ಏನು? ಅದು ಅಬ್ಸರ್ವೇಷನ್. ಪ್ರೇಯರ್ ಏನು? ಅಬ್ಸರ್ವೇಷನ್. ಅಪ್ಲಿಕೇಶನ್ ಹಾಕೋದು ಅಬ್ಸರ್ವೇಷನ್. ಹಾಗೇನೆ ಈಗ ನಾನು ಅಬ್ಸರ್ವೇಷನ್ ಮಾಡ್ತೀನಿ. ಅಬ್ಸರ್ವ್ ಮಾಡಿದಾಗ ಕಣಗಳು ಒಂಥರ ಆಡುತ್ತೆ, ಅಬ್ಸರ್ವ್ ಮಾಡದೇ ಇದ್ದಾಗ ಒಂಥರ ಆಡುತ್ತೆ. ಈಗ ನನ್ನ ಫೋಕಸ್ಸು ನಾನು ಏನ್ ಅಬ್ಸರ್ವ್ ಮಾಡಬೇಕು 24/7. ಅದೇ ಮ್ಯಾನಿಫೆಸ್ಟೇಷನ್, ಅದೇ ಲಾಜಿಕ್. ಮ್ಯಾನಿಫೆಸ್ಟೇಷನ್ ಆಗೋದು ಹೇಗೆ ಅನ್ನೋದಕ್ಕೆ ಈ ಲಾಜಿಕ್ ಹೇಳ್ತಾ ಇರೋದು. ಮ್ಯಾನಿಫೆಸ್ಟೇಷನ್ ಹೆಂಗಾಗುತ್ತೆ? ಅಬ್ಸರ್ವೇಷನ್ ಇಂದ ಆಗುತ್ತೆ. ನೋಡೋಣವಾ? ಈ ಡೆಮೋನ ಎಕ್ಸ್ಪೆರಿಮೆಂಟ್ ಮಾಡೋಣ ಒಂದೊಂದೇ. ಈಗ
ಓಕೆ, ಇವತ್ತಿಗೆ ಇಷ್ಟೇನೆ. ಎಷ್ಟು ಜನಕ್ಕೆ ಹ್ಯಾಂಡ್ ರೈಸ್ ಮಾಡಿ ಅರ್ಥ ಆಗ್ಲಿಲ್ಲ, ಕನ್ಫ್ಯೂಷನ್ ಆಯ್ತು, ಫ್ರಾಂಕ್ ಕೈ ಎತ್ತಿ ಹ್ಯಾಂಡ್ ರೈಸ್ ಮಾಡಿ. ಕನ್ಫ್ಯೂಷನ್ ಆಗ್ತಿದೆ, ಏನೇನೋ ಹೇಳ್ತಾ ಇದ್ದೀರಾ, ತಲೆ ಕೆಟ್ಟೋಗ್ತಿದೆ, ಏನೋ ಒಂದು ವಸ್ತು ಅರ್ಥ ಆಗ್ತಿಲ್ಲ, ಕನ್ಫ್ಯೂಷನ್ಸ್ ಆಗ್ತಿದೆ. ಇಟ್ಸ್ ಫೈನ್, ಗ್ರೇಟ್, ಸೂಪರ್. ಕನ್ಫ್ಯೂಷನ್ ಆಗ್ತಿದೆ ಅಂತ ನಾರು ಗೊತ್ತಾಗ್ತಿದೆ, ಅದೇ ಒಂದು ಗ್ರೇಟ್ ನ್ಯೂಸ್. ದಟ್ ಈಸ್ ಫೈನ್. ಈಗ ಆ ವಿಡಿಯೋ ನೋಡಿದಾಗ ಇನ್ನೂ ಸ್ವಲ್ಪ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಇಟ್ಸ್ ಓಕೆ. ಕೆಲವರಿಗೆ ಇದು ಅರ್ಥ ಆಗುತ್ತೆ, ಕೆಲವರಿಗೆ ಅರ್ಥ ಆಗೋದಿಲ್ಲ. ಒಂದೇ ಸಲಕ್ಕೆ ಅರ್ಥ ಆಗದೆ ಇರೋ ಥಿಯರಿನೇ, ಅದಕ್ಕೆ ಈ ಪ್ರೋಗ್ರಾಮ್ನ ರಿಪೀಟ್ ಬೇಕು ಅಂತ ಅಟೆಂಡ್ ಮಾಡಿದ್ದವ್ರು ಕೇಳಿದ್ದು. ಹಾಗಾಗಿ ಇದನ್ನು ನಾವು ರಿಪೀಟ್ ಮಾಡ್ತಾ ಇರೋದು. ಆ್ಯಂಡ್ ಇದೇ ಥರ ನನಗೂ ಆಗಿತ್ತು. ಓಕೆ, ಇಟ್ಸ್ ಓಕೆ. ಈಗ ನಾನು ಅಬ್ಸರ್ವ್ ಮಾಡಬೇಕಾಗಿರೋದು ಒಂದೇ, ಈಗ ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳಿ. ಫೈನಲ್ ಸಾರಾಂಶನ ನಾನು ನಿಮಗೆ ಕನೆಕ್ಟ್ ಮಾಡ್ತೀನಿ. ಸಾರಾಂಶ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಷ್ಟು ತನಕ ನೋಡಿದ್ದೇನು, ನನ್ನ ಸೆಲ್ಸ್ ಅಂಡ್ ಈ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಎಲ್ಲದೂ ಸೆಲ್ಸ್ ಅಂತ ಅರ್ಥ ಆಯ್ತು. ಅಷ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ಬೆರಳಲ್ಲಿರೋ ಸೆಲ್ ಬೇರೆ ಅಲ್ಲ, ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಅಲ್ಲಿ, ಗೋಡೆನಲ್ಲಿ, ಕಲ್ಲಲ್ಲಿರೋ ಸೆಲ್ಸ್ ಬೇರೆ ಅಲ್ಲ. ಅದನ್ನ ಡೀಪ್ ಶಾರ್ಟ್ ಕಟ್ ಮಾಡ್ತಾ ಅಂದ್ರೆ ಪೀಸ್ 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 ಮಾಡ್ತಾ ಹೋದಾಗ ಕೊನೆಗೆ ಬರೋದು ಎನರ್ಜಿ. ಇಷ್ಟು ಮಾತ್ರ ತಿಳ್ಕೊಳ್ಳಿ, ಇದೊಂದು ಅರ್ಥ ಆಗ್ಲಿ ಸಾಕು ಇವತ್ತಿಗೆ. ಇದು ಹೇಗೆ ಕೆಲಸ ಮಾಡುತ್ತೆ ಅದನ್ನ ನಾಳೆ ಅರ್ಥ ಮಾಡ್ಕೊಳ್ಳೋಣ. ಒಟ್ಟಾರೆ ಎಲ್ಲದೂ ಸಹಿತ ಸೆಲ್ಲು, ಎಲ್ಲದೂ ಸಹಿತ ಎನರ್ಜಿ. ಓಕೆ, ಏನು ಮಹಾಭಾರತದಲ್ಲಿ, ಭಗವದ್ಗೀತೆನಲ್ಲಿ ಕೃಷ್ಣ ಹೇಳ್ತಾರೆ, ಅಥವಾ ಎಲ್ಲ ದೇವರು ಎಲ್ಲ ಕಡೆ ನಾನು ಇದೀನಿ ಅಂತ ಹೇಳ್ತಾರೆ. ಎಲ್ಲ ಧರ್ಮದಲ್ಲೂ ಅದನ್ನ ಹೇಳ್ತಾರೆ. ಅದರ ಅರ್ಥ ಏನು ಅಂದ್ರೆ, ಕಣ ಕಣದಲ್ಲೂ ದೇವರಿದ್ದಾನೆ ಅಂದ್ರೆ ಎಲ್ಲಾ ಕಡೆನೂ ಆ ದೇವರು ಶಕ್ತಿ ಅಂತೀವಿ ನಾವು, ಎನರ್ಜಿ ಅಂತೀವಿ, ಆ ದೈವಿ ಶಕ್ತಿ ಅಂತೀವಿ. ಓಕೆ, ಎಷ್ಟೋ ಒಂದು ಸ್ಪಿರಿಚುವಲಿಸ್ಟು ರೀಸನ್ಗಳು ಹೇಳಕ್ ಆಗ್ದಲೆ ಇದು ನೀವು ಮಾಡಿ ಏನೋ ರಿಸಲ್ಟ್ ಬರುತ್ತೆ ಅಂದ್ಬಿಟ್ರು ಅಷ್ಟೇ. ಬಟ್ ಎಲ್ಲದಕ್ಕೂ ಸಹಿತ ಅವರಿಗೆ ಆ ಸೈನ್ಸ್ ಗೊತ್ತಿತ್ತು, ಅದರ ಅರ್ಥ ಮಾಡ್ಸಕ್ ಆಗ್ಲಿಲ್ಲ. ಅದಕ್ಕೆ ಒಂದು ವಾಡಿಕೆ ಅಂತ ಮಾಡಿದ್ರು, ಪೂಜೆ ಅಂತ ಮಾಡಿದ್ರು. ಓಕೆ, ಅದಕ್ಕೊಂದು ಶಾಸ್ತ್ರ ಅಂತ ಮಾಡಿದ್ರು. ಅದೆಲ್ಲ ಕೇಳಕ್ ಹೋಗ್ಬೇಡ, ನೀನ್ ಮಾಡು ಅಂತ ಹೇಳಿದ್ರು. ಆಗಿದೆ ಅಷ್ಟೇನೆ. ಆದ್ರೆ ಇವತ್ತು ಈಗ ಈ ಸೈನ್ಸ್ ಇದನ್ನ ಅಕ್ಸೆಪ್ಟ್ ಮಾಡಿರೋದ್ರಿಂದ ನಮಗೆ ಕಂಪ್ಲೀಟ್ ಆಗಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇದು ಕಂಪ್ಲೀಟ್ ಆಗ್ಲಿ, ಆಮೇಲೆ ಇದ್ರ ಬಗ್ಗೆ Q&A ಇರುತ್ತೆ. ಐ ನೋ, ಅದಕ್ಕೆ ಕ್ಲಾರಿಟಿ ಕೊಡೋಣ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಎಷ್ಟು ಅರ್ಥ ಆಗುತ್ತೋ ಅಷ್ಟಾಗ್ಲಿ. ಬಟ್ ಫೈನಲ್ ಆಗಿ ಏನಾಗ್ಬೇಕು ಅದನ್ನ ಮಾಡೋಣ. ಇದನ್ನ ಯಾಕೆ ಈ ಸೈನ್ಸ್ ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೀನಿ ನಾನು ಅಂದ್ರೆ, ನಾನು ಏನು ನೆಕ್ಸ್ಟ್ ಮಾಡಕ್ ಹೋಗ್ತೀನಿ ಅದ್ರ ಹಿಂದ್ಗಡೆ ಒಂದು ಬ್ಯಾಕ್ ಗ್ರೌಂಡ್ ಇರಬೇಕು, ಒಂದು ಪುರಾವೆ ಇರಬೇಕು. ಅವಾಗ ನನಗೆ ಈಸಿ ಆಗುತ್ತೆ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಅನ್ನೋ ಕಾರಣಕ್ಕೆ ಅಷ್ಟೇ. ಓಕೆ, ಫೈನ್, ಥ್ಯಾಂಕ್ ಯು. ಆಸ್ ಆಫ್ ನೌ ಇವತ್ತಿಗೆ ಇಷ್ಟು ಸಾಕು. ನಾಳೆ ಮತ್ತೆ ಅದನ್ನ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆ ವಿಡಿಯೋನ ತೋರಿಸ್ಬಿಟ್ಟು ನಾನು ಕನೆಕ್ಟ್ ಮಾಡ್ತೀನಿ. ಇದ್ರ ಬಗ್ಗೆ ನಾಳೆ ಒಂದು 10 ಮಿನಿಟ್ಸ್ Q&A ಮಾಡೋಣ. ಬೇಕಾದ್ರೆ 8:50ಗೆ ಲಾಗಿನ್ ಆಗಿ, ಎಲ್ಲರೂ ಬೇಗ ಲಾಗಿನ್ ಆಗಿ, ಕೆಲವರು ಮತ್ತೆ ಲೇಟ್ ಆಗಿ ಲಾಗಿನ್ ಆಗ್ತಿದ್ದೀರಾ. 8:50ಗೆ ಲಾಗಿನ್ ಆಗಿ ಅಲ್ಲಿ ಕ್ವಶನ್ಸ್ ಮಾಡೋಣ. ಅಂಡ್ ಶಾರ್ಪ್ 9ಗೆ ನಮ್ದು ವಿಡಿಯೋ ಪ್ಲೇ ಆಗುತ್ತೆ. ಅಂಡ್ ಆಸ್ ಯೂಶುವಲ್ ಅಗೇನ್ ನಾಳೆ DMPಗೆ ಕನೆಕ್ಟ್ ಆಗೋಣ. ಅಂಡ್ ಇನ್ನೊಂದು, ಯಾರೆಲ್ಲ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಇದ್ದೀರಾ, ನಿಮಗೊಂದು ಗುಡ್ ನ್ಯೂಸ್, ಗ್ರೇಟ್ ನ್ಯೂಸ್. ನಿಮಗೆ ಹೇಳಿರ್ಬೋದು ನಿಮ್ಮ ಲೀಡರ್ಸ್, ಹೆಲ್ತ್ ವರ್ಕ್ಶಾಪ್ಗೆ ಈ 16th ತನಕ ಒಂದು ಅರ್ಲಿ ಬರ್ಡ್ ಆಫರ್ ನಡೀತಾ ಇದೆ. ಯಾರು ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಮಾಡಿಲ್ಲ ಅವ್ರು ಹೆಲ್ತ್ ವರ್ಕ್ಶಾಪ್ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಈ 16th ತನಕ ಒಂದು ಆಪ್ಷನ್ ಇದೆ. ಜಸ್ಟ್ ಫ್ಯೂ ಡೇಸ್ ಲೆಫ್ಟ್ ಇದೆ. ಆ ಆಪ್ಷನ್ ನ ಯೂಸ್ ಮಾಡ್ಕೊಳ್ಳಿ. ಅಲ್ಲಿಗೆ ನಿಮಗೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ